ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ನೋಡ್ರಿ ಎಷ್ಟು ಮಸ್ತಾಗಿ ಸೂಪರಾಗಿ ಪಟಾಪಟ ಹೂರ್ಣದ ಹೋಳ್ಗೆ ಬರ್ಲಿಕ್ಕತ್ತಾವ ನಿಮ್ಮ ಸಂಬಂಧ ಅಂತ. ಕಟ್ಟಿನ ಸಾರು, ಹಾಲು ಮೇಲೆ ಹೋಳ್ಗೆ ಮೇಲೆ ಕರಗಿದ ತುಪ್ಪ ಹಾಕಿದ್ರೆ ಏನು ಸೂಪರ್ ಆಗಿರ್ತದೆ ರೀ. ಹಿಂಗೆ ಯಾರು ನಮಗೆ ಮಾಡಿಕೊಟ್ರೆ ಎಷ್ಟು ಚಲೋ ಇರ್ತದಲ್ರಿ. ನಾನು ಹೆಂಗೆ ಮಾಡೀನಿ ಅನ್ನೋದು ನಿಮಗೆ ತೋರಿಸ್ಕೊಡ್ತೇನೆ ಇವತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅದು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ. ನೆನಪಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಕಮೆಂಟ್ ಮಾಡಿದಿರಲ್ಲ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನೋಡಿರಿ, ನಾನೀಗ 2 ಗ್ಲಾಸ್ ಕಡಲೆಬೇಳೆ ತೊಗೊಂಡೀನಿ. ಅದನ್ನು ಸ್ವಚ್ಛ 3ರಿಂದ 4 ಸಲ ತೊಳೆದು ಅದನ್ನು 4 ವಿಸಲ್ ಮಾಡಿಸ್ಕೊಂಬಿಟ್ಟೀನಿ. ನೋಡಿರಿ ಅದು ಎಷ್ಟು ಚಲೋ ಬೆಂದದಂತ. ಗಿಣ್ಣಗೆ ಬೇಯಬೇಕು. ಅಕಸ್ಮಾತ್ ಇನ್ನೂ ಬೆಂದಿದ್ದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿನೀರು, ಅಂದರೆ ಒಂದು ಗ್ಲಾಸ್ ಮೇಲೆ ಬಿಸಿನೀರು ಹಾಕಿ ಇನ್ನೊಂದು ವಿಸಲ್ ಮಾಡಿಸ್ಬೋದು ನೀವು. ಈಗ ನೋಡಿರಿ ಬೆಂದದ್ದನ್ನು ನಾನು ಈ ರೀತಿ ಒಂದು ಜರಡಿ ಅದ ರೀ, ಹೂರ್ಣದ ಜರಡಿನ ಅಂತ ಹೇಳ್ತಾರೆ ಇದಕ್ಕೆ. ಇದು ಭಾಳ ಚಲೋ ಆಗ್ಬಿಟ್ಟದ ರೀ ನಮಗಂತೂ. ಹೂರ್ಣದ ಹೋಳ್ಗೆ ಮಾಡೋ ಮುಂದೆ ಈ ರೀತಿ ಇದ್ರೊಳಗೆ ಹಾಕಿ ಪೊಟ್ಯಾಟೊ ಸ್ಮ್ಯಾಶರ್ ಅದ ನನ್ನ ಹತ್ರ. ಇಲ್ಲಾಂದ್ರೆ ಒಂದು ವಾಟ್ಗ ಇಲ್ಲ ಬಟ್ಲ ಅದನ್ನು ತೊಗೊಂಡಾದರೂ ಈ ರೀತಿ ಸ್ಮ್ಯಾಶ್ ಮಾಡಬೇಕು. ಹಿಂಗೆ ಮಾಡ್ಕೋತ ಹೋಗ್ಬಿಟ್ರೆ ನಿಮಗೆ ಸಣ್ಣಗೆ ಕಡಲೆಬೇಳೆ ಸಿಕ್ಬಿಡ್ತದೆ. ಮೊದಲಿನಂಗೆ ಒರಳಿಗೆ ಹಾಕ್ಬೇಕಂತ ಏನಿಲ್ಲ ರೀ. ಈ ಮೆಥಡ್ನಲ್ಲೂ ಕೂಡ ನಾವು ಮಾಡ್ಬೋದು. ಭಾಳ ಟೇಸ್ಟಿಯಾಗೇ ಇರ್ತದೆ. ನಾವು ರುಬ್ಬಿ ಹೆಂಗೆ ಒರಳೊಳಗೆ ರುಬ್ಬಿ ಮಾಡಿರ್ತೀವಲ್ಲ ರೀ ಹೂರಣ, ಅದೇ ಟೇಸ್ಟೇ ನಮಗೆ ಇದ್ರೊಳಗೂ ಕೂಡ ಕೊಡ್ತದೆ. ಈಗ ನೋಡಿರಿ, ಎಷ್ಟು ಸಾಧ್ಯದನೋ ಅಷ್ಟು ಹಿಂಗೆ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು. ಒಂದು ಸ್ವಲ್ಪ ಕಮ್ಮಿ ಆದ್ಕೊಂಡು ಮತ್ತೆ ಹಾಕ್ತಾ ಈ ರೀತಿ ಸ್ಮ್ಯಾಶ್ ಮಾಡ್ಕೋತ ಹೋಗಬೇಕು. ನೀವೆಲ್ಲ ಹಬ್ಬ ಮಾಡ್ಲಿಕತ್ತೀರಿ, ಏನೇನು ಸ್ವೀಟ್ ಮಾಡಿದ್ರಿ ಅದನ್ನೆಲ್ಲ ನನಗೆ ಕಮೆಂಟ್ ಒಳಗೆ ಬರೀರಿ. ಈಗ ಬೇವಿನ ಹೂವಿಂದು ಆಮೇಲೆ ಮಾವಿನಕಾಯ್ದು ಎಲ್ಲ ಸೀಸನ್ ಬಂದದ. ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅಡುಗೆ ಮಾಡೋದು ಇವಾಗ. ಎಲ್ಲರ ಮನೆಯೊಳಗೂ ಸಂಭ್ರಮದ ಹಬ್ಬ ಇದು, ವರ್ಷದ ಮೊದಲನೇ ಹಬ್ಬ. ಹಾಗಾಗಿ ಎಲ್ಲರೂ ನೋಡಿರಿ ಆಲ್ಮೋಸ್ಟ್ ಹೂರ್ಣದ ಹೋಳ್ಗೆನೇ ಮಾಡ್ತೇವೆ ನಮ್ಮ ಸೈಡೆಲ್ಲ. ಈಗ ನೋಡಿರಿ ಆ ರೀತಿ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಮೇಲೆ ಈ ರೀತಿ ಚರಟಗತ್ತೆ ಬರ್ತದೆ. ಚರಟ ಅಂದ್ರೆ ಅದು ಕಡಲೆಬೇಳೆನೇ ಇರ್ತದೆ ರೀ, ಫುಲ್ ಬೆಂದಿರಂಗಿಲ್ಲ. ಒಂದು ಸ್ವಲ್ಪ ನಾವು ಗಂಡುಬೇಳೆ ಅಂತ ಹೇಳ್ತೀವಿ ಇದಕ್ಕೆ. ಇದನ್ನು ನಾನು ಕಟ್ಟಿನ ಸಾರಿಗೆ ತೊಗೊಂಡ್ಬಿಡ್ತೇನೆ. ಇವತ್ತು ನಾನು ನಿಮಗೆ 2 ರೆಸಿಪಿ ತೋರಿಸ್ಲಿಕತ್ತೇನೆ ರೀ ಹಬ್ಬ ಅಂತೇಳಿ. ಒಂದು ಹೂರ್ಣದ ಹೋಳ್ಗೆ ಮಾಡೋದು, ಇನ್ನೊಂದು ಕಟ್ಟಿನ ಸಾರು ಮಾಡೋದು. ಇದೇನು ಕಟ್ಟಿನ ಸಾರು ಅದಲ್ರಿ, ಭಾರಿ ಟೇಸ್ಟಿ ಆಗ್ತದೆ. ನೀವು 2 ದಿವ್ಸ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಈಗ ನೋಡಿರಿ ಫುಲ್ ಸ್ಮ್ಯಾಶ್ ಮಾಡಿದೆ, ಎಲ್ಲ ನೀಟಾಗಿ ತಕ್ಕೊಳಿಕತ್ತೇನೆ ಅಷ್ಟು. ಆಮೇಲೆ ನೈಸಾಗಿರೋದನ್ನ ಒಂದು ಪಾತ್ರೆಗೆ ತಗೊಂಡೇನಿ. ಆಮೇಲೆ ಅದೇನು ಉರುಟಿತ್ತಲ್ಲ ಅದನ್ನೆಲ್ಲ ಸೇರಿ ನೀಟಾಗಿ ಬೆಳೆದು ಈಗ ಇದೇ ಕುಕ್ಕರ್ನಲ್ಲಿ ಹಾಕ್ಕೊಂಡೇನೆ. ಅಂದ್ರೆ ಮುಂದೆ ಸಾರಿಗೆ ಇದನ್ನು ಉಪಯೋಗಿಸ್ಕೊಂಡ್ಬಿಡೋಣ ಅಂತ ನೀಟಾಗಿ ಅಷ್ಟು ಕಲಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿರಿ ಒಂದು ಸ್ವಲ್ಪ ಬೇಳೆ ಬೆಂದಿರ್ತದೆ, ಆದರೆ ಗಟ್ಟಿ ಇರ್ತದೆ. ಈಗ ನೀವು ಸಾರು ಒಳಗೆ ಕುದಿಸ್ತಿರಲ್ಲ ಆ ಹೊತ್ತಿಗೆ ಅದು ಮತ್ತೆ ಬೇಯ್ತದೆ. ಈಗ ನೋಡಿರಿ ಒಂದು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೆ. ಈಗ ನಾವು ಈ ರೀತಿ ಹೂರಣ ಎಲ್ಲ ಮಾಡೋದಂದ್ರೆ ಅಲ್ಯೂಮಿನಿಯಂ ಬುಟ್ಟಿನ ಭಾಳ ಬೆಸ್ಟ್ ರೀ. ಸೊ ಹಾಗಾಗಿ ಅದನ್ನು ಕಾಯ್ಲಿಕ್ಕಿಟ್ಟೆ. ಅದ್ರೊಳಗೆ ಇದೇನು ಕಡಲೆಬೇಳೆ ಮಾಡಿಟ್ಕೊಂಡೆನಲ್ಲ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಅದನ್ನು ಹಾಕೀನಿ. ಒಂದು ಸ್ವಲ್ಪ ಹುರಿದಂಗೆ ಮಾಡೋಣ, ಅಂದ್ರೆ ನೀರಿನಂಶ ಒಂದು ಸ್ವಲ್ಪ ಏನಾದರೂ ಇದ್ದರೂ ಹೋಗಿಬಿಡ್ಲಿ ಅಂತ. ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಾಗ ಆಗಿರ್ಬೇಕು ರೀ ನಮಗೆ ಹೋಳ್ಗೆ. ಯಾವುದೇ ರೀತಿ ಕಷ್ಟಗಳನ್ನು ಕೊಡಬಾರ್ದು. ಹಾಗಾಗಿ ಒಂದು ಸ್ವಲ್ಪ ಹುರಿದಂಗೆ ಮಾಡ್ಕೊಂಡು ಆಮೇಲೆ ಈಗ ಅದರೊಳಗೆ ಬೆಲ್ಲ ಹಾಕಿದೆ. ಅಳತೆ ಏನಂದ್ರೆ 1 ಗ್ಲಾಸ್ ಕಡಲೆಬೇಳೆ ಅಂದ್ರೆ ನಾವು 1.5 ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ, ಇಲ್ಲ 1ಕ್ಕೆ 2 ಹಾಕ್ತಾರೆ ಬೆಲ್ಲ ಭಾಳ ಸಿಹಿ ಬೇಕನ್ನೋರು. ಈಗ ನಾನು 1 ಗ್ಲಾಸಿಗೆ 1.5 ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲದ ಪ್ರಮಾಣನೂ ಹೆಂಗಿರ್ತದಂದ್ರೆ ಕೆಲವೊಬ್ರಿಗೆ ಹೂರ್ಣದ ಭಾಳ ಸಿಹಿ ಬೇಕು, ಒಬ್ರಿಗೆ ಸ್ವಲ್ಪ ಸಿಹಿ ಬೇಕಾಗ್ತದೆ, ಭಾಳ ಬಾಯಿ ಅಂತಾರೆ. ನಮ್ಮ ಮನೆ ಸ್ವಲ್ಪ ಕಮ್ಮಿನ ರೀ. ಈಗ ನೋಡಿರಿ ಚೆನ್ನಾಗಿ ಕೈ ಆಡಿಸಿದ್ದೆ, ಕುದಿಸ್ಬೇಕು ರೀ, ಕೈ ಆಡಿಸ್ತಾನೇ ಇರ್ಬೇಕು ಅದನ್ನು. ಇಲ್ಲಾಂದ್ರೆ ತಳ ಹತ್ತು ಬಿಡ್ತದೆ, ಅಂದ್ರೆ ಕೆಳಗೆ ಹೊತ್ತು ಬಿಡ್ತದೆ. ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿರಿ ಆಗ್ಲಿಕ್ಕೆ ಬಂತು, ಫುಲ್ ಆಯ್ತು ಅಂತೇಳಿ ಇದಕ್ಕೆ ಏನು ಹಾಕಿದೆ, ಯಾಲಕ್ಕಿ ಪುಡಿ ಮತ್ತು ಜಾಜಿಕಾಯಿ ಹಾಕೀನಿ. ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎದಕ್ಕೆ ಒಗ್ಗರಣೆ ಅಂತಂದ್ರೆ ಸಾರು ಮಾಡ್ಬೇಕಲ್ರಿ ಈಗ ಕಟ್ಟಿನ ಸಾರು. ಸೊ ಈಗ ಹೂರ್ಣ ಅಂತೂ ರೆಡಿ ಆಯ್ತು, ಕಟ್ಟಿನ ಸಾರು ಮಾಡ್ಬೇಕಂತೇಳಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇಂಗು, ಅರಿಶಿನ, ಆಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳ್ಳೋಣಂತ. ಈಗ ಇದನ್ನು ಒಂದು ಸ್ವಲ್ಪ ಈ ಪಾತ್ರೆಗೆ ಹಾಕ್ಕೊಂಬಿಡೋಣಂತ. ಇದ್ರೊಳಗೆ ಸಾರು ಮಾಡೋಣಂತ ರೀ. ಆಮೇಲೆ ಇದ್ರೊಳಗೆ ಮೊದಲು ನಾನು ಒಂದು 2 ಸ್ಪೂನ್ ಖಾರ ಪುಡಿ ಹಾಕಿದ್ದೆ. ಇದ್ರ ಮಸಾಲೆ ಚೇಂಜ್ ಇರ್ತದೆ ರೀ. ಆಮೇಲೆ ಒಂದಿಷ್ಟು ಏಲಕ್ಕಿ ಪುಡಿ ಹಾಕಿದೆ, ಬೆಲ್ಲ ಹಾಕಿದೆ. ಹುಣಸೆ ಹಣ್ಣು ನೀವು ಅರ್ಧ ಬಟ್ಲ ತೊಗೊಂಡ್ರೆ ಬೆಲ್ಲ 3 ಬಟ್ಲ ತೊಗೋಬೇಕು, ಇಲ್ಲ 2 ಬಟ್ಲ ಅಂತೂ ತೊಗೊಳ್ಳೇಬೇಕು. ಅಂದ್ರೆ ಕಟ್ಟಿನ ಸಾರು ಅಂತ ಅನಿಸ್ಕೋತದೆ ರೀ ಅದು. ಈಗ ಒಂದು ಸ್ವಲ್ಪ ನೀರು ಹಾಕಿ ಕುದಿಸೋಣಂತ. ಅದೇನೊಂಚೂರು ಗಂಡು ಬಾಳೆ ಅನ್ನಲ್ಲ,
ಅದು ಕೂಡ ಪೂರ ಬೇಯ್ತದೆ ಇಷ್ಟು ಕುದಿಯೋದ್ರಾಗ. ಒಂದಿಷ್ಟು ಒಣ ಕೊಬ್ಬರಿ ಹಾಕಿದೆ, ಒಣ ಕೊಬ್ಬರಿ ಹಾಕ್ಬೇಕು ರೀ, ಇಲ್ಲ ಹಸಿ ಕೊಬ್ಬರಿ ಆದರೂ ನೀವು ಹಾಕ್ಬೋದು. ಈಗ ನಾನೇನು ಮಾಡಿದೆ, ಒಂದು ಸ್ವಲ್ಪ ಹವೀಜ ಪುಡಿ ಹಾಕಿದೆ, ಸೂಪರ್ ಟೇಸ್ಟಿ ಆಗ್ತದೆ ಅಂಥೇಳಿ ಹವೀಜ್ ಪುಡಿ ಹಾಕಿ ಮಾಡೀನಿ. ಭಾರಿ ಮಸ್ತ್ ಆಗ್ಯದಂತ್ರಿ ಟೇಸ್ಟ್ ಇದು. ಕುದ್ದಂಗೆ ಟೇಸ್ಟ್ ಹೆಚ್ಚಿಗೆ, ಕಟ್ಟಿನ ಸಾರು ಎಷ್ಟು ಕುದೀತದೋ ಅಷ್ಟು ಟೇಸ್ಟ್ ಆಗ್ತದೆ. ಮೇಲೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿಬಿಟ್ಟೆ, ಆಮೇಲೆ ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ. ಇಷ್ಟೆಲ್ಲ ಸಾರು ಮಾಡೋದ್ರಾಗ ನಾನು ಗೋಧಿ ಹಿಟ್ಟು ಕಲಸಿ ಇಟ್ಕೊಂಡೀನಿ. ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ನೋಡಿರಿ ನಾನು ನಿಮ್ಗೆ ಹೆಂಗೆ ಇದು ಮಾಡೋದು ಅಂತ ತೋರಿಸ್ತೀನಿ, ಹೂರಣ ತುಂಬೋದು ಅಂಥೇಳಿ. ಕೆಲವೊಬ್ರಿಗೆ ಬರ್ತಿರ್ತದೆ, ಯಾರು ಹೊಸದಾಗಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಉಪಯೋಗ ಆಗ್ತದೆ ಅಂದ್ಕೊಂಡು ನಾನು ನಿಮಗೆ ತೋರಿಸ್ಲಿಕತ್ತೇನೆ. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಹಂಚು ಕಾಯ್ಲಿಕ್ಕೆ ಇಡೋಕ್ಕಿಂತ ಮುಂಚೆನೇ ಹೂರಣ ಕೂಡ ಉರುಳಿ ಹಾಕಿ ರೆಡಿ ಇಟ್ಕೊತೀನಿ, ಕಣಕ ಕೂಡ ಉರುಳಿ ಹಾಕಿ ರೆಡಿ ಇಟ್ಕೊಂಡಿರ್ತೀನಿ. ಹಂಚು ಕಾಯ್ತಂದ್ರೆ ಪಟ ಮಾಡಿರ್ಬೇಕು ರೀ, ನಾವು ಭಾಳ ಟೈಮ್ ಇದರೊಳಗೆ ಕಳಿಯೋದು ಬೇಡ. ನಮ್ದು ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ, ಅಂದ್ರೆ ಸಿಲಿಂಡರ್ ಉಳಿತಾಯ ಆಗ್ತದೆ, ಟೈಮ್ ಕೂಡ ವೇಸ್ಟ್ ಆಗಂಗಿಲ್ಲ. ಸೊ ಮಾಡಿದ್ದು ಕೂಡ ಬೇಜಾರು ಅನ್ಸಂಗಿಲ್ಲ, ಭಾಳ ಹೊತ್ತು ಮಾಡೇವಿ ಅಂತ ಅನ್ಸಂಗಿಲ್ಲ. ಸೊ ನೋಡಿರಿ, ತುದಿ ಲಟ್ಟಿಸ್ತಾ ಹೋಗಬೇಕು, ಭಾಳ ಒತ್ತಿ ಲಟ್ಟಿಸ್ಬಾರ್ದು, ಯಾಕಂದ್ರೆ ಅವ್ರಿಗಾಗಿರ್ತದೆ. ಈಗ ನಂದು ಹೂರಣ ಹೆಂಗಿರ್ತದೆ ನೋಡ್ರಿ, ಫುಲ್ ಗಟ್ಟಿಯಾಗಿರ್ತದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ ನೋಡಿರಿ, ಎಷ್ಟು ಚಲೋ ಉಬ್ಬ್ಯದಂತ ಹೋಳ್ಗೆ, ಭಾರಿ ಚಲೋ ಆಗಿದ್ದು ರೀ. ಕುಸಿತ ಅಂತ ಹೇಳ್ತಾರೆ ಇದು ಹೋಳ್ಗಿಗೆ ನಾವು ಈ ರೀತಿ ಮಾಡಿದ್ದು. ಬರೀ ಎಣ್ಣೆ ಹಚ್ಚಿ ಮಾಡ್ತಾರೆ, ಅದೊಂದು ಸ್ವಲ್ಪ ಟೇಸ್ಟ್ ಬೇರೆ ಕೊಡ್ತದೆ. ಈಗ ನಾನೇನು ಮಾಡೋದು ತೋರಿಸೇನಲ್ಲ, ಹಿಟ್ಟು ಹಚ್ಚಿ, ಆಮೇಲೆ ಹಚ್ಲಿಕ್ಕೆ ಹಿಟ್ಟು ಏನದ ಅಲ್ಲ, ಅಕ್ಕಿ ಹಿಟ್ಟಾದರೂ ತೊಗೋಬೋದು, ಇಲ್ಲ ನಾನು ಗೋಧಿ ಹಿಟ್ಟು ತೊಗೊಂಡಿರ್ತೇನೆ ರೀ. ಈ ರೀತಿ ಗೋಧಿ ಹಿಟ್ಟಾದರೂ ತೊಗೊಂಡು ಮಾಡ್ಬೋದು. ಮೈದಾ ಒಂದು ಸ್ವಲ್ಪ ಕೂಡ ಯೂಸ್ ಮಾಡಿಲ್ಲ ಇದ್ರೊಳಗೆ, ಗೋಧಿ ಹಿಟ್ಟಿನಲ್ಲೇ ಮಾಡೇನಿ. ಈಗ ನೋಡಿರಿ, ಮೊದಲೇದು ಲಟ್ಟಿಸಿ ಹಾಕ್ತೀವಲ್ಲ ಹಂಚ ಮೇಲೆ, ಅದಕ್ಕೆ ಎಣ್ಣೆ ಹಚ್ಬೇಕು. ಆಮೇಲೆ ಇನ್ನೊಂದು ಲಟ್ಟಿಸಿ ರೆಡಿ ಮಾಡ್ಕೊಳ್ಳೋಣ, ಅಷ್ಟ್ರಾಗ ಒಂದು ಮೈ ಬೇಯ್ತದೆ. ಹಿಂಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಒಂದು ಲಟ್ಟಿಸಿಟ್ಕೊಂಡು ಒಂದು ಮೈ ಬೇಯಿಸಿದ್ರೆ, ಈ ರೀತಿ ಮಾಡಿದ್ರೆ ನಿಮಗೆ ಗ್ಯಾಸ್ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಈಗ ನೋಡಿರಿ ಎಷ್ಟು ಚೆನ್ನಾಗಾಗ್ಯದ, ಕಣ್ಣು ಬರ್ಬೇಕು ರೀ ಅದಕ್ಕೆ, ಅಂದ್ರೆ ನಿಮ್ಗೆ ಹೋಳ್ಗೆ ಚಲೋ ಆಗ್ಯದ ಅಂತ ಅರ್ಥ. ಕಲರು ಕೂಡ ಭಾಳ ಚೆನ್ನಾಗಿ ಬಂದದ, ಟೇಸ್ಟು ಕೂಡ ಸೂಪರ್ ಆಗಿರ್ತದೆ. ಯಾರಾದರೂ ಮಾಡ್ಬೋದು ರೀ ಈ ನಾನು ತೋರಿಸಿದ ಮೆಥಡ್. ಅಂದ್ರೆ ನೀವು ಹೆಂಗೆ ತೊಗೋಬೇಕಂದ್ರೆ, ಹೂರಣದ ಅಳತೆ ಅಂದ್ರೆ, 1 ಗ್ಲಾಸ್ ಕಡಲೆಬೇಳೆ ಇದ್ರೆ 1.5 ಗ್ಲಾಸ್ ಬೆಲ್ಲ, ಬಹಳ ಸಿಹಿ ಬೇಕನ್ನೋರು 2 ಗ್ಲಾಸ್ ಬೆಲ್ಲ ಹಾಕಿ ಮಾಡಬೇಕು. ಆಮೇಲೆ ಇದಕ್ಕೆ ಯಾಲಕ್ಕಿ ಪುಡಿ ಮತ್ತು ಜಾಜಿಕಾಯಿ ಪುಡಿ ಹಾಕಿ ಮಾಡಿದರೆ ಸೂಪರ್ ಆಗ್ತದೆ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೆನಪಲೆ ಕಮೆಂಟ್ ಮಾಡಿರಿ, ಯಾರ್ಯಾರು ಮಾಡಿದ್ದೀರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನೋಡಿರಿ, ಕಟ್ಟಿನ ಸಾರು, ಹಾಲು, ತುಪ್ಪ, ಹೋಳ್ಗೆ, ಏನು ಕೇಳ್ತೀರಿ, ಘಮ 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 ಅಂತಿರ್ತದೆ. ಟೇಸ್ಟ್ ಕೂಡ ಅಷ್ಟೇ ಚಲೋ ಆಗ್ತದೆ. ನಿಮ್ಮೆಲ್ಲರ ಯುಗಾದಿ ಹಬ್ಬ ಚಲೋ ಆಗಲಿ, ಎಲ್ಲರೂ ಆರೋಗ್ಯವಾಗಿರಿ ಅಂತ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ.